ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಎಷ್ಟೋ ಬಾರಿ ನಮಗೆ ಸಾಲ ಬಾಧೆಗಳಾಗಿರುತ್ತೆ, ಅಥವಾ ನಮಗೆ ಕೊಟ್ಟಿರೋ ಹಣ ಬರದೇ ಇಲ್ಲ, ಅಥವಾ ಯಾವುದೋ ತಡೆ ಆಗ್ತಾ ಇರುತ್ತೆ. ಒಂದು ಶುಭ ಕಾರ್ಯಗಳು ಅಂತ ಹೇಳಿದಂತ ಸಂದರ್ಭದಲ್ಲಿ ಒಂದು ಮನೆ ಕಟ್ಟಕ್ಕಾಗಿರ್ಬೋದು, ಅಥವಾ ಯಾವುದೋ ವಸ್ತುಗಳನ್ನ ತಗೊಳಕ್ಕಾಗಿರ್ಬೋದು, ಅಥವಾ ಒಂದು ಭೂಮಿ ಪೂಜೆಗೆ ಆಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ವ್ಯಾಲ್ಯೂಯಬಲ್ ಥಿಂಗ್ಸ್ ನ ತಗೊಂಬರಕ್ಕೆ ಅಂತ ನೋಡ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡಿಕೊಳ್ಳುವಂತಹ ಪರಿಹಾರಗಳು, ಇದನ್ನ ನೀವೇ ಮಾಡ್ಕೋಬಹುದು. ಯಾವತ್ತು ಮಾಡಬೇಕು ಅಂತಂದ್ರೆ, ಇದನ್ನ ಬಂದು ಅಮಾವಾಸ್ಯೆ ತಪ್ಪಿದ್ರೆ ಹುಣ್ಣಿಮೆಯ ದಿನನೇ ಆರಂಭ ಮಾಡಿ ಅಂತ ಹೇಳ್ತೀನಿ. ಬೇರೆ ದಿನಗಳಲ್ಲಿ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಸೊ ಇದನ್ನ ಎಷ್ಟು ದಿನಗಳ ಕಾಲ ಮಾಡಬೇಕು? ಮಂಡಲಗಳ ರೂಪದಲ್ಲಿ ಮಾಡಿ. ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆ ಅಂತ ಹೇಳಿದಾಗ 1 ತಿಂಗಳು ಆಗುತ್ತೆ ನಿಮಗೆ. ಅಂದ್ರೆ ಹುಣ್ಣಿಮೆ ಬರುತ್ತೆ, ಅದಾದ್ಮೇಲೆ ಮತ್ತೆ ಅಮಾವಾಸ್ಯೆ ಬರುತ್ತೆ. ಆದರೆ ನೀವಿಲ್ಲಿ 48 ದಿನಗಳ ಕಾಲ ಸತತವಾಗಿ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಮಾಡುವಂಥದ್ದು, ಒಂದು ತಟ್ಟೆಯನ್ನು ತಗೊಳ್ಳಿ. ತಟ್ಟೆಯನ್ನು ತಗೊಂಡು 8 ಕಾಳು ಮೆಣಸುಗಳನ್ನ ಅದರ ಮೇಲೆ ಹಾಕಿ, ಅದಾದ ನಂತರ ನೀವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಆ ಕಾಳು ಮೆಣಸನ್ನ ಹಾಕ್ಬೇಕಾದ್ರೆ ನಿಮ್ಮ ಕೋರಿಕೆಗಳನ್ನ ಅದರ ಮೇಲೆ ಹೇಳ್ಕೊಂಡು ಹಾಕ್ಬೇಕಾಗುತ್ತೆ. ಯಾವುದೋ ಸಮಸ್ಯೆಗಳಾಗ್ತಾ ಇದೆಯಾ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ತಾ ಇದೆಯಾ, ಅಥವಾ ಮನೆಯಲ್ಲಿ ಅಡೆತಡೆಗಳಾಗ್ತಾ ಇದೆಯಾ, ಅಥವಾ ದೃಷ್ಟಿ ದೋಷಗಳು ಆಗ್ತಾ ಇದೆಯಾ, ಅಥವಾ ಯಾವುದೋ ಸಂಪಾದನೆ ಸಾಗ್ತಾ ಇಲ್ಲ, ಅಥವಾ ಬಂದಂತಹ ಹಣ ನನಗೆ ನಿಲ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಮಾಡ್ಬೋದು. ಅಥವಾ ಒಡವೆ ಪದೇ ಪದೇ ಅಡ ಇಟ್ಟು ವಾಪಸ್ ಮನೆಗೆ ಬರ್ತಾ ಇಲ್ಲ, ಅಥವಾ ನಮಗೆ ಏನೋ ಸಂಕಷ್ಟಗಳು, ತಿನ್ಲಿಕ್ಕೆ ಅನ್ನಕ್ಕೆ ಸಮೇತ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಲಕ್ಷ್ಮಿಯ ಕಟಾಕ್ಷ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಈ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾವು ಏನು ಉಪ್ಪನ್ನ ಇಟ್ಟಿರ್ತೀವಿ ಅಥವಾ ಉಪ್ಪನ್ನ ತಂದಿರ್ತೀವಿ, ಯಾವಾಗ್ಲೂ ಅಷ್ಟೇನೆ ನಾವು ತಂದಂತಹ ಉಪ್ಪು ಖಾಲಿ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. 1. 2ನೇದಾಗಿ, ಆ ಕಾಳು ಮೆಣಸುಗಳು ಅಂತ ಏನಿದೆ, ಆ ಕಾಳು ಮೆಣಸನ್ನ ಹಾಕ್ತಾ ನೀವು 8 ಕಾಳು ಮೆಣಸು ಅಂತ ಹೇಳಿದೆ. ಆದ್ರೆ ನೀವಿಲ್ಲಿ ಮಂತ್ರ ಬಂದು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳಿ ಈ ಮಂತ್ರವನ್ನ ನೀವು ಸಮೇತ ಪಠನೆ ಮಾಡಿಕೊಂಡು ಹಾಕ್ಬೇಕಾಗುತ್ತೆ. ಮೊದಲ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಅಥವಾ ಮೊದಲ ಹುಣ್ಣಿಮೆಯಲ್ಲಿ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಏನ್ ಮಾಡ್ಬೇಕು ಆಮೇಲೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಆ ಕಾಳು ಮೆಣಸನ್ನ ತೆಗೆದು, ಇವತ್ತು ಪೂಜೆ ಮಾಡಿದಿರಿ, ಈ ಪೂಜೆ ಮಾಡಿದ ನಂತರ ಮಾರನೆಗೆ ತೆಗೆದು ಕಾಳು ಮೆಣಸನ್ನ ಶುದ್ಧವಾದಂತಹ ಹಳದಿ ಬಣ್ಣದ ಬಟ್ಟೆಯಲ್ಲಿ, ತಪ್ಪಿದ್ರೆ ಹಸಿರು ಬಣ್ಣದ ಬಟ್ಟೆಯಲ್ಲಿ ಅದನ್ನ ಒಂದು ಸಣ್ಣ ಗಂಟೆಯ ತರ ಮಾಡಿ ನಿಮ್ಮ ಒಂದು ಕ್ಯಾಶ್ ಡ್ರಾಯರ್ ಏನಿದೆ ಅಲ್ಲಿ ಇಡ್ಬೋದು, ಅಥವಾ ನಿಮ್ಮ ಕಬೋರ್ಡ್ ಅಂತ ಏನಿದೆ ಅಲ್ಲಿ ಇಡ್ಬೋದು, ಅಥವಾ ತಿಜೋರಿ ಅಂತ ಏನಿದೆ ಅಲ್ಲಿ ಸಮೇತ ಇಡ್ಬೋದು. ಕೆಲವೆಲ್ಲ ಸಂದರ್ಭದಲ್ಲಿ ನಾವು ಗೊತ್ತಿಲ್ಲದ ರೀತಿಯಲ್ಲಿ ನಮಗೆ ಕಷ್ಟಗಳು ಆಗ್ತಾ ಇರುತ್ತೆ, ಅಥವಾ ಅನ್ನಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಅದನ್ನ ತೆಗೆದ್ಬಿಟ್ಟು ನಿಮ್ಮ ಮನೆಯ ಅಕ್ಕಿ ಡಬ್ಬ ಏನಿದೆ ಆ ಅಕ್ಕಿ ಡಬ್ಬದ ಒಳಗಡೆ ನೀವು ಆ ಮೂಟೆಯನ್ನ ಹಾಕ್ಬೇಕು. ಮತ್ತೆ ನೀವೇನ್ ಮಾಡ್ಬೇಕು ಅಂದ್ರೆ, 48 ದಿನಗಳು ಆದ ನಂತರ, ಅಮಾವಾಸ್ಯೆ ತಪ್ಪಿದ್ರೆ ಹುಣ್ಣಿಮೆಗೆ ಆರಂಭ ಮಾಡಿ, ಮುಂದಿನ 48ನೇ ದಿನ ಮುಗಿದು 49ನೇ ದಿನಕ್ಕೆ ಆ ಬಟ್ಟೆ ಮತ್ತೆ ಆ ಕಾಳು ಮೆಣಸು ಏನಿದೆ ನಿಮ್ಮ ತಿಜೋರಿಯಿಂದ ತೆಗೆದ್ಬಿಟ್ಟು ನೀವು ಯಾವುದಾದರೂ ಯಾರು ತುಳಿಯದೆ ಇರುವ ಕಡೆಗೆ ಒಂದು ಗಿಡದ ಸಂದಿಗೆ ಹಾಕಿ, ಇಲ್ಲದ್ರೆ ಮರಕ್ಕೆ ಹಾಕಿ. ಆ ನಂತರದಲ್ಲಿ ಕಲ್ಲುಪ್ಪು ಇರ್ತದೆ ಅಲ್ವಾ, ಆ ಕಲ್ಲುಪ್ಪನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ನೀರಿನಲ್ಲಿ ಕರಗಿಸ್ಬೇಕು. ಇವತ್ತು ಪೂಜೆ ಆಯಿತು, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳಿ ಆ ಪೂಜೆ ಆಯಿತು. ಮಾರನೆಯ ದಿನಕ್ಕೆ ತೆಗೆದು, ಅಂದ್ರೆ ಹುಣ್ಣಿಮೆ ಆಗಿ ಪಾಡ್ಯದಲ್ಲಿ, ಅಮಾವಾಸ್ಯೆ ಆದ್ಮೇಲೆ ಪಾಡ್ಯ ಬರುತ್ತೆ, ತೆಗೆದು ಆ ಕಲ್ಲುಪ್ಪನ್ನ ನೀರಿನಲ್ಲಿ ಕರಗಿಸ್ಬಿಟ್ಟು ನಿಮ್ಮ ಮನೆಯ ಹಿತ್ತಲಿನಲ್ಲಿರುವಂತ ಗಿಡಕ್ಕೆ ಹಾಕಿ, ಅಥವಾ ಹಿತ್ತಲಿನಲ್ಲಿ ಯಾರು ಓಡಾಡದೆ ಇರುವಂತ ಜಾಗಕ್ಕೆ ಆ ನೀರನ್ನ ಕಲಿಸ್ಬಿಟ್ಟು ಉಯ್ಯಿರಿ. ಇಲ್ಲ ಮೇಡಮ್, ನಾವೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಅಲ್ಲಿದ್ದೀವಿ, ಇಲ್ಲಿದ್ದೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಓಡಾಡುವ ಸಂದರ್ಭದಲ್ಲಿ ಗಿಡಗಳು ಸಿಗ್ತದೆ ಅಥವಾ ಮರಗಳು ಸಿಗುತ್ತೆ, ಅದನ್ನ ಕರಗಿಸ್ಬಿಟ್ಟು ಒಂದು ಚಿಕ್ಕ ಬಾಟ್ಲಿಗೆ ಹಾಕೊಳ್ಳಿ. ಆ ಬಾಟ್ಲಿಗೆ ಹಾಕಿ ತಗೊಂಡೋಗಿ ಅಲ್ಲಿ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಾಲ ಬಾಧೆಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ನಮಗೆ ಒಡವೆ ಇಟ್ಟಿರೋದು ತಗೊಂಡ್ ಬರಕ್ ಆಗ್ತಾ ಇಲ್ಲ, ಅಥವಾ ನಮ್ಮ ಮನೆಯಲ್ಲಿ ಪದೇ ಪದೇ ದೃಷ್ಟಿದೋಷಗಳು ಆಗ್ತಾ ಇದ್ರೆ ಅದಕ್ಕೂ ಪರಿಹಾರ ಆಗುತ್ತೆ. ಜೊತೆ ಮಾಂತ್ರಿಕ ಬಾಧೆಗಳಾಗಿದ್ರೆ ಅದಕ್ಕೂ ತೆಗೆಸ್ಕೊಳ್ಳಕ್ಕೆ ದಾರಿ ಆಗುತ್ತೆ. ಅಂದ್ರೆ
ತೆಗೆಸ್ಕೊಳ್ಳೋಕ್ಕಿಂತ ಹಲವಾರು ವರ್ಷದಿಂದ ಸಮಸ್ಯೆಗಳಿದೆ. ಅಂತಹ ಸಂದರ್ಭದಲ್ಲೂ ನಿಮಗೆ ಅಂತಹ ಒಂದು ಪರಿಹಾರಕ್ಕೆ ದಾರಿಯಾಗುತ್ತೆ. ಜೊತೆಗೆ ಅನ್ನಕ್ಕೆ ಕಷ್ಟ, ಊಟಕ್ಕೆ ಕಷ್ಟ ಅಂತ ಕೆಲವರ ಮನೇಲಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವೆಲ್ಲಕ್ಕೂ ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೇನೇನೆ ಪ್ರತಿ 48 ದಿನ ಆದ ಮೇಲೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಕೊಡಬೇಕು. ಒಂದು ಮಂಡಲ 48 ಆಯ್ತು, ಅಭಿಷೇಕಕ್ಕೆ ಕೊಡಿ. ಅಭಿಷೇಕಕ್ಕೆ ಕೊಡಬೇಕಾದ್ರೆ ಸಾಮಾನ್ಯವಾಗಿ ಒಂದು ವಿಭೂತಿ ಕಟ್ಟೆ ಅಂತ ಏನಿದೆ, ಆ ವಿಭೂತಿ ಕಟ್ಟೆಯನ್ನ ಸ್ವಾಮಿಯ ಪಾದಗಳಿಗೆ ನೀವು ಅರ್ಪಿಸ್ಬೇಕಾಗುತ್ತೆ. ಸಾಧ್ಯವಾದರೆ 3 ಕಟ್ಟೆಯನ್ನು ಅರ್ಪಿಸಿ, ಇಲ್ಲವಾದ್ರೆ 1 ಕಟ್ಟೆಯನ್ನು ಅರ್ಪಿಸಿ. 3 ಕಟ್ಟೆಯನ್ನು ನೀವು ಅರ್ಪಿಸಿದಾಗ 1 ಕಟ್ಟೆಯನ್ನು ಆ ದೇವಸ್ಥಾನದಲ್ಲೇ ಬಿಡಿ, 2ನೇ ಕಟ್ಟೆಯನ್ನು ಯಾರಿಗಾದ್ರೂ ದಾನದ ರೂಪದಲ್ಲಿ ಕೊಡಿ, ಇನ್ನೊಂದು ಕಟ್ಟೆ ವಿಭೂತಿ ಕಟ್ಟೆಯನ್ನು ನೀವೇ ತಂದು ಪ್ರತಿನಿತ್ಯವೂ ಧಾರಣೆ ಮಾಡ್ಕೊಂಡು ಬರೋದ್ರಿಂದ, ನೀವು ನಿಮ್ಮ ಮನೆಯವರೆಲ್ಲರೂ ಧಾರಣೆ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಉಂಟಾಗುವಂತಹ ಎಷ್ಟೋ ಕಷ್ಟಗಳಿಗೆ ಇದು ನಿವಾರಣೆ ಆಗುತ್ತೆ ಅಂತ. ಮತ್ತೆ ಅದೇ ತರ 2ನೇ ಮಂಡಲದ 48ನೇ ದಿನ ಮುಗಿದ್ಮೇಲೆ ಮತ್ತೆ 49ನೇ ದಿನಕ್ಕೆ ಹೋಗಿ ಹಾಲಿನ ಅಭಿಷೇಕಕ್ಕೆ ಕೊಡಿ, ಮತ್ತೆ ವಿಭೂತಿ ಕಟ್ಟೆಯನ್ನು ಏನು ದಾನದ ರೂಪದಲ್ಲಿ, ಜೊತೆಗೆ ಸ್ವಾಮಿಯ ಪಾದಗಳಿಗೆ ಮತ್ತೆ ನೀವು ತಗೊಂಡು ಬಂದು ಇಟ್ಕೊಂಡು ಧಾರಣೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ಸಾಲಬಾಧೆ, ಮಕ್ಕಳ ವಿದ್ಯಾಭ್ಯಾಸ, ಯಾವುದೇ ಕೈಗೂಡುವಂತ ಕೆಲಸ ಅರ್ಧಕ್ಕೆ ನಿಂತೋಗಿದ್ರೆ ಖಂಡಿತವಾಗ್ಲು ಅದಕ್ಕೆ ನಿಮಗೆ ದಾರಿ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಈಗಾಗಲೇ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ಇಂತಹ ಕೆಲವು ಪರಿಹಾರಗಳು ತುಂಬಾ ನಿಧಾನವಾಗಿ ಕೆಲಸ ಮಾಡುತ್ತೆ. ಅದನ್ನ ದಯವಿಟ್ಟು ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು. ಇಂತಹ ಸಂದರ್ಭದಲ್ಲಿ ನೀವು ವ್ಯಕ್ತಿಗತವಾದಂತಹ ನಿಮ್ಮ ಜಾತಕವನ್ನು ಇದ್ರೆ ಅದನ್ನ ತೋರಿಸಿ ಪರಿಹಾರವನ್ನ ಮಾಡ್ಕೋಬೇಕು. ಇಲ್ಲದೇ ಇದ್ರೆ ಜಾತಕ ಇಲ್ಲ ಮೇಡಮ್ ನಮ್ಗೆ ಹಾಗೆ ಅಂದ್ರೆ ಪ್ರಶ್ನಾಶಾಸ್ತ್ರದ ಮುಖಾಂತರನು ನೀವು ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನಾನು ಕೃಪಾ ಅಂತ ಮೈಸೂರಿನಿಂದ. ಇಂತಹ ಸಮಸ್ಯೆಗಳು ಇದ್ದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲೂ ಪರಿಹಾರ ಆಗದೇ ಇರುವಂತಹ ಒಂದು ಸೊರಿಯಾಸಿಸ್ ಆಗಿರ್ಬೋದು, ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಅಥವಾ ಚರ್ಮದ ರೋಗದ ಸಂಬಂಧಪಟ್ಟಂತಹ ಕಾಯಿಲೆಗಳು ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಕೆಲವರಿಗೆ ಪದೇ ಪದೇ ಅಪಘಾತಗಳಾಗೋದು, ಪದೇ ಪದೇ ಆಪರೇಷನ್ ಆಗೋದು, ಇದಕ್ಕೂ ಸಮೇತ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ದಿನದಲ್ಲಿ ಹುಷಾರು ತಪ್ಪೋದು, ಚಳಿ ಬರೋದು, ಜ್ವರ ಬರೋದು, ಇದೆಲ್ಲವೂ ವೈದ್ಯಕೀಯ ಕ್ಷೇತ್ರದಲ್ಲೇ ನಾರ್ಮಲ್ ಇದ್ದು ನಮಗೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕನ್ಸಲ್ಟೇಷನ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತಹ ನೀವು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ. ಹಾಗೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.